ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜಯೇಂದ್ರ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡಿಸ್ಕೋಣ. ಈಗಾಗಲೇ ನಡೀತಿರುವ ಡಿ.ಕೆ. ಶಿವಕುಮಾರ್ ಅವರ ಕಾರ್ಯಕ್ರಮದಲ್ಲಿ ಸಂಸದರಾಗಿರ್ಬೋದು, ಶಾಸಕರಿಗೆ ಯಾರಿಗೂ ಕೂಡ ಆಹ್ವಾನ ನೀಡಿಲ್ಲ ಅಂತ ಒಂದ್ ರೀತಿಯಾಗಿ ವಿರೋಧ ವ್ಯಕ್ತವಾಗ್ತಿದ್ರೆ, ಇವತ್ತು ಮುನಿರತ್ನ ಅವರ ಮೇಲೆ ಹಲ್ಲೆ ಆಗಿದೆ ಅಂತ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಜಯೇಂದ್ರ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡಿಸೋಣ. ಸರ್, ಇವತ್ತು ಮುನಿರತ್ನ ಅವರೇ ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ಆಗಿದೆ, ಪೊಲೀಸ್ ಅವರು ಇರ್ಲಿಲ್ಲ ಅಂದ್ರೆ ಇವತ್ತು ನಾನು ಬದುಕೊಳ್ಳುತ್ತಿರ್ಲಿಲ್ಲ ಅನ್ನೋ ಒಂದು ಆರೋಪ ಕೂಡ ಮಾಡ್ತಿದ್ದಾರೆ. ಸರ್, ಅವ್ರ ಜೊತೆ ನೀವೇನಾದ್ರೂ ಮಾತಾಡಿದ್ರೆ ಈ ಘಟನೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಮುನಿರತ್ನ ಅವ್ರ ಜೊತೆಲಿ ಘಟನೆ ಆದ ನಂತರದಲ್ಲಿ ನಾನು ಮಾತನಾಡಿದ್ದೇನೆ. ಅವರು ಸಹ ರಾಜ್ಯದ ಉಪಮುಖ್ಯಮಂತ್ರಿಗಳ ನಡವಳಿಕೆ, ಅವರ ಅಧಿಕಾರದ ದರ್ಪದ ಬಗ್ಗೆ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ನಾನು ತಮ್ಮ ಮುಖೇನ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ, ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಕೇಳೋದಕ್ಕೆ ಬಯಸ್ತೇನೆ. ಇವತ್ತೇನೋ ಬೆಳಗ್ಗೆ ವಾಕಿಂಗ್ ಮಾಡಿಕೊಂಡು ಲಾಲ್ಬಾಗು, ಕಬ್ಬನ್ ಪಾರ್ಕ್ ಒಂದು ಸುತ್ತುವಡಿತಾ ಇದ್ರಲ್ಲ, ಕಳೆದ 2 ವರ್ಷದಿಂದ ಎಲ್ಲೋಗಿದ್ರಿ ನೀವು? ಎಲ್ಲೋಗಿದ್ರಿ ಕಳೆದ 2.5 ವರ್ಷದಿಂದ? ಇವತ್ತು GB ಅಂತ ಹೇಳ್ಕೊಂಡು ಇವತ್ತು ಕೂಡ ಬೆಂಗಳೂರು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ದೆಹಲಿಲಿ ರಸ್ತೆ ಹೆಂಗಿದೆ, ಲಂಡನ್ ಅಲ್ಲಿ ಆಗಿದೆ, ಅಮೆರಿಕದಲ್ಲಿ ಆಗಿದೆ ರಸ್ತೆಗಳು ಅಂತೇಳಿ ಅದನ್ನ ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಿಮ್ಮ ಕೈಲಿ ಅಧಿಕಾರ ಇದೆ, ನೀವು ಉಪಮುಖ್ಯಮಂತ್ರಿಗಳಿದ್ದೀರಿ, ಬೆಂಗಳೂರು ಉಸ್ತುವಾರಿ ಸಚಿವರು ಇದ್ದೀರಿ. ಇವತ್ತು ಬೆಂಗಳೂರಿನ ಸಮಸ್ಯೆ ಇವತ್ತು ಪರಿಹಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಇವತ್ತು ವಾಹನಗಳನ್ನ ಬಿಟ್ಟು ದೋಣಿಯಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮಳೆ ಬಂದ್ರೆ. ಇದ್ರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ. ಬರೀ ಬೂಟಾಟಿಕೆ ಮಾಡಿಕೊಂಡು ಇವತ್ತು ಲಾಲ್ಬಾಗು, ಕಬ್ಬನ್ ಪಾರ್ಕ್ ಓಡಾಡ್ಕೊಂಡು ಇವತ್ತು ನಮ್ಮ ಶಾಸಕರ ಮೇಲೆ ಏನು ದರ್ಪದಿಂದ ಮೆರಿತಾ ಇದ್ದೀರಿ. ಇದು ಖಂಡಿತ ಸರಿಯಲ್ಲ, ಖಂಡಿತ ಸರಿಯಲ್ಲ. ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ, ಸಚಿವ ಸಂಪುಟದ ಸದಸ್ಯರುಗಳು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಮಾತನಾಡ್ತಾರೆ. ಕೆಲವರು ನಾನು ಸಚಿವರಾಗಬೇಕು ಅಂತ ಹೇಳ್ತಾರೆ. ಹುಡುಗಾಟಿಕೆ ಮಾಡ್ತಾ ಇದ್ದೀರಾ? ರಾಜ್ಯದಲ್ಲಿ ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ ಅಷ್ಟಾದ್ರೂ ಅರ್ಥ ಮಾಡ್ಕೋಬೇಕಿತ್ತಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ. ಹಾಗಾದ್ರೆ ಉಪಮುಖ್ಯಮಂತ್ರಿಗಳಿಗೆ, ಸಚಿವರುಗಳಿಗೆ ಗುಲ್ಬರ್ಗ ಎಲ್ಲಿದೆ ಅಂತ ಗೊತ್ತಿಲ್ಲ, ಬಿಜಾಪುರ ಎಲ್ಲಿದೆ ಅಂತ ಗೊತ್ತಿಲ್ಲ, ರಾಯಚೂರು ಎಲ್ಲಿದೆ ಅಂತ ಗೊತ್ತಿಲ್ಲ, ಯಾದಗಿರಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಇವತ್ತು ರೈತರು ಇವತ್ತಿಷ್ಟು ಸಂಕಷ್ಟದಲ್ಲಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದು ಒದಗಿದೆ. ಆದ್ರೆ ಮುಖ್ಯಮಂತ್ರಿಗಳೇ ಇವತ್ತು ಡಿನ್ನರ್ ಮೀಟಿಂಗ್ ಕರೀತಾರೆ ಅಂತ ಹೇಳಿದ್ರೆ, ಏನ್ ಡಿನ್ನರ್ ಮೀಟಿಂಗ್ ಇವತ್ತು ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕರೆದಿದ್ದಾರೆ ಹಾಗಾದ್ರೆ? ಹಾಗಾಗಿ ನಾನು ಮುಖ್ಯಮಂತ್ರಿಗೆ ಹೇಳ್ತೇನೆ, ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ನಿಮ್ಮ ಡಿನ್ನರ್ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿ ನಿಮ್ಮ ಸಚಿವರುಗಳನ್ನ, ಇಲಾಖೆ ಕಾರ್ಯದರ್ಶಿಗಳನ್ನ ಇವತ್ತು ಬಿಜಾಪುರ ಇರ್ಬೋದು, ಕಲ್ಯಾಣ ಕರ್ನಾಟಕಕ್ಕೆ ಕಳಿಸಿ ತುರ್ತಾಗಿ. ಇನ್ನೂ ಕೂಡ ನಿಮ್ಮ ಈ ಸರ್ಕಾರದ ಯೋಗ್ಯತೆಗೆ ಇವತ್ತಿಗೂ ಕೂಡ ಇನ್ನು ಪರಿಹಾರ ಕೊಡಕ್ ಆಗ್ತಾ ಇಲ್ಲ. ಪರಿಹಾರ ಕೂಡ ಇವತ್ತಿಗೂ ಕೂಡ ಕೊಡೋದಕ್ಕೆ ಆಗ್ತಾ ಇಲ್ಲ. ಸಚಿವರು ಹೇಳ್ತಾರೆ ಇನ್ನೂ 10-15 ದಿನ ಬೇಕು ಅಂತ ಹೇಳ್ತಾರೆ. ಇದ್ರ ಮಧ್ಯೆ ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್, ಮುಖ್ಯಮಂತ್ರಿ ಬದಲಾವಣೆ, ಮೊದಲು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿ ಅದಕ್ಕೆ ಆದ್ಯತೆ ಕೊಡಿ. ಆಮೇಲೆ ನೀವು ಸರ್ಕಾರ ಬೀಳಿಸ್ಕೊಳ್ತಿರೋ, ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಿರೋ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತಿರೋ, ಆಮೇಲೆ ಮಾಡ್ಕೊಳ್ಳಿ. ಈಗ ಯಾಕೆ ಅದನ್ನ ಚರ್ಚೆ ಮಾಡ್ತಾ ಇದ್ದೀರಿ ಇವತ್ತು? ಹಾಗಾಗಿ ನಾನು ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ, ಗಂಭೀರವಾಗಿ ತೆಗೆದುಕೊಂಡು ಹೆಲಿಕಾಪ್ಟರ್ ಮುಖ್ಯಮಂತ್ರಿ ಅಂತ ಅನ್ನಿಸ್ಕೊಳ್ದೇನೆ ನಿಮ್ ಸಚಿವರುಗಳನ್ನ ದಯವಿಟ್ಟು ಕಳಿಸ್ಕೊಡಿ ಇವತ್ತು. ಸರ್, ಅಭಿವೃದ್ಧಿ ವಿರೋಧಿಗಳು ಬಿಜೆಪಿ ಅವರು ಅಂತ ಸಿಎಂ ಅವರು ಕೂಡ ಆರೋಪ ಮಾಡ್ತಿದ್ದಾರೆ. ಸರ್, ಇದಕ್ಕೇನ್ ಹೇಳ್ತೀವಿ? ಯಾವ ಅಭಿವೃದ್ಧಿ ಬಗ್ಗೆ ಮಾತನಾಡುವಂತಹ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಕಳೆದ 2.5 ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೇ ಒಂದು ಹೊಸ ಅಭಿವೃದ್ಧಿ ಯೋಜನೆಗೆ ಇವತ್ತು ಘೋಷಣೆಗಳು ಆಗಿಲ್ಲ, ಅನುದಾನ ನೀಡಿಲ್ಲ. ಇವರೇನು ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾರೆ? ಚುನಾವಣೆ ಬಂದಾಗ ಅಭಿವೃದ್ಧಿ ನೆನಪಾಗ್ತದೆ ಇವರಿಗೆ. 2.5 ವರ್ಷದಲ್ಲಿ ಇವತ್ತು ಬೆಂಗಳೂರು ಪರಿಸ್ಥಿತಿ ಏನಾಗಿದೆ? 2.5 ವರ್ಷದಲ್ಲಿ ರಾಜ್ಯದಲ್ಲಿ ಯಾವ ಹೊಸ ಅಭಿವೃದ್ಧಿ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ? ಚುನಾವಣೆ ಗೆದ್ದು ನಾವು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ನಡೆಗೆ, ಕೃಷ್ಣ ಕಡೆಗೆ ಅಂತೇಳಿ ಬೂಟಾಟಿಕೆ ಮಾಡ್ಕೊಂಡು ಪಾದಯಾತ್ರೆ ಮಾಡಿದ್ರಲ್ಲ ಸಿದ್ದರಾಮಯ್ಯನವರೇ. ಇವತ್ತು ಏನು ಬರೇ ಘೋಷಣೆಗಳೇ ಆಗಿದೆಯಲ್ಲ ನಿಮ್ದೇನಿದ್ರು ಕೂಡ. ಎಲ್ಲಿ ಇವತ್ತು ಸ್ಪಂದನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ? ಥ್ಯಾಂಕ್ ಯು ಸರ್. ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಆರೋಪ ಮಾಡಿದ್ದಾರೆ, ಕೇವಲ ಗಾಳಿಯಲ್ಲಿ ಗುಂಡೊಡಿತಕ್ಕಂತ ಕೆಲಸ ಬಿಜೆಪಿ ಅವರದು. ಸ್ವಾಮಿ, ನಿಮ್ಗೆ ಇವತ್ತು ರಾಜ್ಯದ ಜನ ಅಧಿಕಾರ ಕೊಟ್ಟಿದ್ದಾರೆ. ನೀವು ಏನು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀರಿ? ಗುಲ್ಬರ್ಗ ಜಿಲ್ಲೆ ಪರಿಸ್ಥಿತಿ ಏನು? ಅಲ್ಲಿ ಯಾವ ರೀತಿ ಸ್ಯಾಂಡ್ ಮಾಫಿಯಾ ಕೆಲಸ ಮಾಡ್ತಾ ಇದೆ? ಇವತ್ತು ಅನೈತಿಕ ಚಟುವಟಿಕೆಗಳು, ಅಕ್ರಮ ಚಟುವಟಿಕೆಗಳು ಏನು ಗುಲ್ಬರ್ಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ನಡೀತಾ ಇದೆ, ಇಸ್ಪೀಟ್ ದಂಧೆ ನಡೀತಾ ಇದೆ, ಡ್ರಗ್ ಮಾಫಿ, ಇದ್ರ ಬಗ್ಗೆ ನಿಮ್ ಸರ್ಕಾರ ಏನ್ ನಡೆದುಕೊಂಡಿದೆ? ಪ್ರಿಯಾಂಕ ಖರ್ಗೆ ಸ್ವತಃ ಅವರ ಕ್ಷೇತ್ರದಲ್ಲಿ ಯಾವ ರೀತಿ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಹೋಗಿ ನೋಡ್ಕೊಂಡ್ ಬರ್ಲಿ. ಆಮೇಲೆ ಗಾಳಿಯಲ್ಲಿ ಗುಂಡುಡಿತಾರೋ ಅದ್ರ ಬಗ್ಗೆ ಮಾತನಾಡೋಣ ಕೂತ್ಕೊಂಡು. ಪ್ರಶ್ನೆ ಸರ್, ಇವತ್ತು ಮುನಿರತ್ನ ಅವರ ಘಟನೆ ಕುರಿತು ನೀವು ಹೇಳೋದಾದ್ರೆ, ಈ ರೀತಿಯಾಗಿ ಪದೇ ಪದೇ ಬಿಜೆಪಿ ಶಾಸಕರೇ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ. ಆಗ್ತಿದಾರ ಸರ್? ನಿಜವಾಗ್ಲೂ ಟಾರ್ಗೆಟ್ ಆಗ್ತಿದಾರ ಬಿಜೆಪಿ ಶಾಸಕರು? ನೀವೇ ನೋಡ್ತಿದ್ರಲ್ರಿ,
ಒಬ್ಬ ಚುನಾಯಿತ ಪ್ರತಿನಿಧಿಯ ಜೊತೆಲಿ ನಡೆದುಕೊಳ್ತಕ್ಕಂಥ ರೀತಿನ ಇದು, ಒಬ್ಬ ಸಚಿವರು ನಡ್ಕೊಳ್ತಕ್ಕಂಥ ರೀತಿನ ಇದು. ಒಬ್ಬ ಚುನಾಯಿತ ಪ್ರತಿನಿಧಿ ಅವನಿಗೆ ಗೌರವ ಇಲ್ವಾಗಾದ್ರೆ ಯಾವ ರೀತಿ ಮುನಿರತ್ನ ಅವ್ರ ಮೇಲೆ ಒಂದಾದ್ಮೇಲೆ ಒಂದು ಕೇಸ್ ಹಾಕ್ತಾ ಇದ್ದಾರೆ, ಯಾವ ರೀತಿ ಅವ್ರ ಮೇಲೆ ಒತ್ತಡ ಹೇರ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ನೋಡಿಲ್ವಾಗಾದ್ರೆ ಬೆಂಗಳೂರು ಜನ ಏನೇ ಮಾಡಿದ್ರು ಕೂಡ ಮುನಿರತ್ನ ಎಲ್ಲವನ್ನೂ ಕೂಡ ಧೈರ್ಯವಾಗಿ ಎದುರಿಸ್ತಾ ಇದ್ದಾರೆ. ಇದರ ನಡುವೆ ದಯವಿಟ್ಟು ನಾನು ತಮ್ಮ ಮೂಲಕ ರಾಜ್ಯದ ಉಪಮುಖ್ಯಮಂತ್ರಿ ನಾನು ವಿನಂತಿ ಮಾಡ್ತೇನೆ, ಫಸ್ಟ್ ನಿಮ್ಮ ನಡವಳಿಕೆನ ಸರಿಪಡಿಸ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.